ಇಲ್ಲೇನೇ ಕಮ್ಮಿ ಅಂದ್ರೆ 60ರಿಂದ 70 kg ಕಾಯಿದೆ. ಇದರಿಂದ ಕಡಿಮೆ ಆಲ್ರೆಡಿ ಇವಾಗಲೇ ಒಂದು 20-30 kg ಕಟಾವ್ ಮಾಡಿದ್ದೀನಿ. ಯಾರಾದ್ರೂ ಇದಕ್ಕೆ 8 ತಿಂಗಳು 9ನೇ ತಿಂಗಳು ಅಂತ ಯಾರಾದ್ರೂ ಹೇಳ್ತಾರ ನೋಡಿ. ಬರೀ 1 ತಿಂಗಳಿಗೆನೆ ಕಮ್ಮಿ ಅಂತಂದ್ರೆ 50 kg ಕಾಯಿದೆ. ಇದಕ್ಕೆ ಸರ್ಕಾರಿ ಗೊಬ್ಬರ ಆಗಲಿ ಅದಾಗ್ಲಿ ಇದು ನಿಮಗೆ ಇಳುವರಿಗೆ ಸಹಾಯ ಮಾಡಲ್ಲ. ಕೊಟ್ಟಿಗೆ ಗೊಬ್ಬರ ಒಂದೇ ಇದಕ್ಕೆ ಸಹಾಯ ಮಾಡೋದು. ಸೊ ಕಾಯಿ ಎಷ್ಟೇ 50 kg ಇರಲಿ 20 kg ಇರಲಿ ಚೆನ್ನಾಗಿ ಬೇರುಗಳು ಭೂಮಿನಲ್ಲಿ ಬಿಟ್ಕೊಂಡಿರೋದ್ರಿಂದ ಏನೇ ಮಳೆಗಾಲ ಬಂದ್ರು ಎಷ್ಟೇ ಮಳೆ ಇದಾದ್ರೂ ಗಿಡಗಳು ಬೀಳೋದಿಲ್ಲ. ನೋಡಿ ಹೇಗಿದೆ ನೋಡಿ, ಕಲರ್ ಆಗಲಿ ಶೇಪ್ ಆಗಲಿ. ಫಸ್ಟ್ ಬರೋದು 3-4 kg ಬಸ್ಟ್ ಬಂದೇ ಬರುತ್ತೆ. ಆಮೇಲೆ ಏನು ಬರುತ್ತಲ್ಲ ನೋಡಿ ಎಲ್ಲ 1 kg, ಅರ್ಧ kg, 1.5 kg. ಈಗ ನೋಡಿ ಇದಕ್ಕೂ ವೈರಸ್ ಬಂದಿದೆ. ಇದು ನೋಡಿ ಇದೆಲ್ಲ ಎಲೆ ಮುಟ್ರು ರೋಗ. ಸೊ ಎಲೆ ಮುಟ್ರು ರೋಗ ಇದು ನೋಡಿ, ಇದ್ರ ಪಕ್ಕನೇ ಏನು ಸಸಿಗಳಿದೆಯಲ್ಲ ನೋಡಿ ಯಾವುದಕ್ಕೂ ಸ್ಪ್ರೆಡ್ ಆಗಿಲ್ಲ. ಇದು ಐಸೋಲೇಟಾಗಿ ಇದೇ ಇರುತ್ತೆ. ಒಂದೂವರೆ ವರ್ಷ ಏನಿದೆಯಲ್ಲ ಖಂಡಿತವಾಗೂ 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10 ಲಕ್ಷ ಗ್ಯಾರಂಟಿ ದುಡಿಬೋದು. ಶ್ರಮಪಟ್ಟು ನಾನು ಮಾಡೇ ಮಾಡ್ತೀನಪ್ಪ ಅಂತ ಬಂದರೆ 2 ಎಕರೆ ಮಾಡಿದ್ರು 10 ಲಕ್ಷ ಗ್ಯಾರಂಟಿ ಮಾಡ್ಬೋದು. ಪಪ್ಪಾಯಿಗೆ ಸೂಕ್ತವಾಗಿದ್ದು ಇನ್ಲೈನೇ ಬೇಕು. ಇನ್ಲೈನ್ ಹಾಕ್ಕೊಳ್ಬೇಕು. ನಾನು ಹೇಳಿದ್ನಲ್ವಾ, ಸಾಲಿನ ಸಾಲು 6 ಅಡಿ, ಸಾಲಿನ ಸಾಲು 8 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ಅಂತ. ಸೊ ನೀವು ಡ್ರಿಪ್ ಅವ್ರಿಗೆ ಹೇಳಿದ್ರೆ ಸಾಕು, ಅವ್ರು ಮಾಡ್ಕೊಡ್ತಾರೆ. ಫಸ್ಟು 5 ನೇಗಲು ಕಲ್ಟಿವೇಟ್ರ್ ಹಾಕ್ಕೊಳ್ಬೇಕು, ರೋಟೋವೇಟ್ರ್ ಹಾಕ್ಕೊಳ್ಬೇಕು. ಚೆನ್ನಾಗಿ ರೋಟೋವೇಟ್ರ್ ಹಾಕ್ಕೊಂಡಾದ್ಮೇಲೆ ಆಮೇಲೆ ಡ್ರಿಪ್ ಲೈನ್ ಸಾಲು ಮಾಡ್ಕೊಬೇಕು. ಸಾಲಿಗೆ ಒಂಟಿ ನೇಗಲು ಹೊಡ್ಕೊಂಡು ಕೊಟ್ಟಿಗೆ ಗೊಬ್ಬರ ತುಂಬಬೇಕು. ಒಳಗಡೆ ಡಿಪಾಸಿಟ್ ಥರ ಕೊಟ್ಟಿಗೆ ಗೊಬ್ಬರ ತುಂಬಿಟ್ಟು ಅದ್ಮೇಲೆ ಮಣ್ಣು ಮುಚ್ಚಿ ಸೊ ಡ್ರಿಪ್ ಹಾಕ್ಕೊಂಡು ಆಮೇಲೆ ನೀವು ಮಾರ್ಕ್ ಮಾಡ್ಕೊಂಡು 6 ಅಡಿಗೆ ಈ ಥರ ನಾಟಿ ಮಾಡ್ಕೊಳ್ಬೇಕು ಮೇಡಮ್. ಸೊ ನಮಗೆ ಕಾಲ್ ಮಾಡ್ಬೋದು. ದಯವಿಟ್ಟು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಕಾಲ್ ಬಿಜಿ ಅನ್ನೋ ಬಂದಾಗ ದಯವಿಟ್ಟು ವಾಟ್ಸಪ್ಪಲ್ಲಿ ಯಾವ ಊರು ಎಷ್ಟು ಸಸಿ ಬೇಕಾಗಿದೆ ಅಂತ ವಾಟ್ಸಪ್ಪಲ್ಲಿ ಮಾಡಿ. ಖಂಡಿತವಾಗಿ ನಾನು ರಿಪ್ಲೈ ಮಾಡೇ ಮಾಡ್ತೀನಿ.